ಇವಾಗ ನಾವು ಅನ್ಕೊಂತೀವಲ್ಲ, ಈ ಪ್ರಪಂಚ ಇರೋದೇ ಹೀಗೆ, ಕೋಪ, ಕ್ರೋಧ, ಹಿಂಸೆ. ಇದ್ರಲ್ಲಿ ನಾನು ಒಬ್ಬಳು ಮಾತ್ರ ಒಂದು ವ್ಯಕ್ತಿಯಾಗಿ ನಾನು ಒಂದು ವ್ಯತ್ಯಾಸ ತರಬಹುದಾ? ಅದಕ್ಕೆ ಪ್ರಯತ್ನ ಮಾಡಲಿ. ಏನಕ್ಕೆ ನಾನು ಮಾತ್ರ ಏನಕ್ಕೆ ಅದನ್ನ ಬಿಟ್ಕೊಟ್ಟು ಡಿಫ್ರೆಂಟ್ ಆಗಿರಬೇಕು ಅಂತ ಅಂದ್ಕೊಳ್ಬೇಕು? ನೋಡಿ, ಇವಾಗ ನೀವು ಒಳ್ಳೆಯ ಪ್ರಶ್ನೆ. ಯಾಕೆಂದರೆ ನಾವು ಸಹಜವಾಗಿ ಹೇಳ್ತೇವೆ, ಒಬ್ಬ ಮನುಷ್ಯ ಏನು ಬದಲಾವಣೆ ತರಲಿಕ್ಕೆ ಸಾಧ್ಯ. ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು, ಏನಂದರೆ ಯಾವಾಗಲೂ ಬದಲಾವಣೆ ಆರಂಭವಾಗುವಂಥದ್ದು ಒಬ್ಬ ಮನುಷ್ಯನಿಂದಲೇ. ಆ ಒಬ್ಬ ಮನುಷ್ಯ ಪ್ರಯತ್ನ ಮಾಡಿದಾಗಲೇ ಅಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ. ನಾವು ಇದನ್ನು ಎಲ್ಲ ಕಾರ್ಯಕ್ಷೇತ್ರಗಳಲ್ಲೂ ಅಪ್ಲೈ ಮಾಡಿದ್ರೆ ಇದು ವರ್ಕ್ ಆಗುತ್ತೆ. ಆದರೆ ನೀವು ಇಡೀ ಲೋಕವನ್ನು ಬದಲಾಯಿಸೋದಕ್ಕೆ ಆಗೋದಿಲ್ಲ. ಆದರೆ ನೀವಿರುವಂಥ ಲೋಕ ಇದೆಯಲ್ಲ, ನೀವಿರುವಂಥ ಅದೊಂದು ಸಣ್ಣ ಏರಿಯಾ, ಅಥವಾ ಅಲ್ಲೊಂದು ಸ್ಕೂಲೋ, ಕಾಲೇಜೋ, ಕೆಲಸ ಮಾಡುವಂಥ ಸ್ಥಳವೋ, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಲ್ಲೋ, ಅಥವಾ ನಿಮ್ಮ ಕುಟುಂಬದಲ್ಲೋ, ಅಲ್ಲಿ ನೀವು ಬದಲಾವಣೆಗಳನ್ನು ತರ್ಬೋದು. ಅಲ್ಲಿ ನೀವು ನೋಡ್ಕೊಳ್ಳುವಂಥ ರೀತಿ, ನಡೆದುಕೊಳ್ಳುವಂಥ ರೀತಿ, ಯಾವ ರೀತಿಯಲ್ಲಿ ಮಾತಾಡ್ತೀರಾ, ಯಾವ ರೀತಿಯಲ್ಲಿ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತೀರಾ, ಯಾವ ರೀತಿಯಲ್ಲಿ ನಿಮ್ಮ ಭಾವಗಳನ್ನು ತೋರಿಸ್ತೀರಾ, ಇದೆಲ್ಲವೂ ಸಹ ಅಲ್ಲಿ ಪ್ರತಿಬಿಂಬಿಸುತ್ತೆ. ಅದಕ್ಕೆ ನಾನು ಹೇಳಿದ್ದು, ಯಾವಾಗಲೂ ನಾವು ಮಾದರಿಯುಳ್ಳ ಬದುಕನ್ನು ಬಾಳಬೇಕು. ಯಾಕೆಂದರೆ ನಮ್ಮ ಮಾತುಗಳಿಗಿಂತ ನಮ್ಮ ನಡೆ ಅದು ಹೆಚ್ಚು ಪ್ರಭಾವಯುಕ್ತವಾಗಿರ್ತದೆ. ಅಲ್ಲಿಗೆ ಆ ಒಂದು ಪ್ರಭಾವವನ್ನು ಬೀರುವಂಥ ನಮ್ಮ ನಡೆ ಅಲ್ಲಿ ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯ. ಸೊ ಒಬ್ಬರಾಗಿದ್ದರೂ ಪರವಾಗಿಲ್ಲ, ಸಣ್ಣದಾಗಿ ಆರಂಭ ಆಗುತ್ತೆ, ಅದು ದೊಡ್ಡದಾಗಿ ಬೆಳೆಯುವಂಥದ್ದಾಗಿರ್ತದೆ. ಹಾಗಾಗಿ ಒಬ್ಬರೇ ಎಂಬುದಾಗಿ ಎಂದಿಗೂ ನಿರಾಶೆಗೆ ಒಳಗಾಗಬೇಡಿ.